ಬೇಕಾ ಇದು ಪೋರ್ಟರ್ ಮಾಡ್ಬೇಕಾ ಅಂತ ಅನಿಸ್ತು. ಇದನ್ನ ನಂಬ್ಕೊಂಡು ಜೀವನ ಮಾಡಕ್ಕೆ ಆಗಲ್ಲ. ಒಂದೊಂದ್ಸತಿ ಆರ್ಡರ್ ಬಂದಿರುತ್ತೆ, ಕ್ಲಿಕ್ ಮಾಡೋ ಅಷ್ಟರಲ್ಲಿ ಇನ್ನೊಬ್ಬ ತಗೊಂಡ್ಬಿಡ್ತಾನೆ. ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ, ತಾಳ್ಮೆ ಮೀರೋಗೋ ಸಿಚುವೇಶನ್ ಬಂದ್ಬಿಡುತ್ತೆ. ಇನ್ನು ಕೆಲವ್ರು ಹೇಳ್ತಾ ಇದ್ರು, ನೀನು ಯುವಕರನ್ನ ಹಾಳು ಮಾಡ್ತಾ ಇದೀಯಾ ಅಂತ ಹೇಳಿ ಪದೇ ಪದೇ ಅವಾಗ ವಿಡಿಯೋದಲ್ಲಿ ಅಂದ್ರೆ ಕಮೆಂಟ್ಗಳು ಬರ್ತಾನೆ ಇರುತ್ತೆ. ನಾನು ಯಾವುದೇ ರೀತಿಯ ಗ್ಯಾಂಬ್ಲಿಂಗ್ ಗೇಮು, ಇಸ್ಪೇಟ್ ಆಡಿ, ರಮ್ಮಿ ಆಡಿ ಅಂತ ಹೇಳ್ಬಿಟ್ಟು ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ. ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಏನಂದ್ರೆ ಲಾಸ್ಟ್ ವೀಕು ನಾನು ಏನ್ ಮಾಡಿದ್ದೆ, 7 days ಏನು ಚಾಲೆಂಜ್ ತಗೊಂಡಿದ್ದೆ, ಅದರ ಎಕ್ಸ್ಪೀರಿಯನ್ಸು, ಅದೇ ರೀತಿ ಪೋರ್ಟರ್ ಮಾಡಬೇಕಾ ಬೇಡವಾ, ಪೋರ್ಟರ್ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ, ಪೋರ್ಟರ್ ಮಾಡಬಾರ್ದಾ, ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಅದೇ ರೀತಿ ಅರ್ನಿಂಗ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪಾ ಅಂದ್ರೆ, ನಾನು 7 days ಚಾಲೆಂಜ್ ತಗೊಂಡಿದ್ದೆ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜ್ನ ತಗೊಂಡೆ 7 days ಅಲ್ಲಿ. ಏನಂದ್ರೆ, ನನಗೆ ಯಾವ್ಯಾವ ರೀತಿಯ ಆರ್ಡರ್ಗಳು ಬಂದವು ಅಂತ ಹೇಳ್ಬಿಟ್ಟು ನೀವು ಹಳೆ ವಿಡಿಯೋದಲ್ಲಿ ನೋಡಿದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ, ಚೆನ್ನಾಗಿ ವ್ಯೂಸ್ ಕೂಡ ರೀಚ್ ಆಯ್ತು, ತುಂಬಾ ಜನ ನೋಡಿದ್ರಿ. ಇವಾಗ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಅರ್ನಿಂಗ್ಸ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಏನಪ್ಪಾ ಅಂದ್ರೆ, ನಾವು ಇದನ್ನ ಮಾಡ್ಬೇಕಾ ಬೇಡವಾ ಅಂತ ಕೇಳಿದ್ರೆ, ಮೊದಲನೇ ದಿನ ಬಂದ್ಬಿಟ್ಟು 1486 ರೂಪಾಯಿ, ಅಂದ್ರೆ 1500 ರೂಪಾಯಿ ನಾನು ಅರ್ನ್ ಮಾಡಿದೆ. ಪರವಾಗಿಲ್ಲ ಅನಿಸ್ತು. ಸೋಮವಾರ ನನಗೆ ಆರ್ಡರ್ಗಳು ಕೊಟ್ಟ, ಯಾವ ರೀತಿ ಅಂದ್ರೆ 200, 160, 250 ಈ ರೀತಿ ಆರ್ಡರ್ಗಳನ್ನ ಕೊಟ್ಟ. ನಂಗೆ ಸೋಮವಾರ ಒಂದ್ ಸ್ವಲ್ಪ ಹೋಪ್ ಬಂತು. ಪರವಾಗಿಲ್ಲ, 1500 ರೂಪಾಯಿ ಮಾಡಿದ್ರು ನನಗೆ 500 ರೂಪಾಯಿ ಪೆಟ್ರೋಲ್ ಹೋದ್ರು, ಮತ್ತೆ ನನಗೆ 1000 ರೂಪಾಯಿ ಉಳಿಯುತ್ತೆ, ನಾಟ್ ಬ್ಯಾಡ್ ಅಂತ ಅನ್ಕೊಂಡೆ. ಅದೇ ರೀತಿ ಮಂಗಳವಾರ ಮಾಡಿದಾಗ ಮಂಗಳವಾರ ಏನಾಯ್ತು ಅಂದ್ರೆ, ನನಗೆ ಆರ್ಡರ್ಗಳೇ ಬರಲಿಲ್ಲ. ಯಾಕಪ್ಪ ಅಂದ್ರೆ ಅವತ್ತು ಸರ್ವರ್ ಡೌನ್ ಆಗಿತ್ತು, ಪೋರ್ಟರ್ ಕಡೆಯಿಂದ ಸರ್ವರ್ ಡೌನ್ ಆಗಿತ್ತು. ಅದಕ್ಕೋಸ್ಕರ ನಾನು 3 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ 277 ರೂಪಾಯಿ ನಾನು ಮಾಡಿದೆ. ಇದು ಸರ್ವರ್ ಡೌನ್ ಆಗುತ್ತೆ, ಏನು ಹೇಳಕ್ಕಾಗಲ್ಲ. ಓಕೆ, ಅವತ್ತೊಂದ್ ದಿವಸ ಪರವಾಗಿಲ್ಲ, ಏನೋ ಆಗಿರುತ್ತೆ, ಅವತ್ತೊಂದ್ ದಿವಸ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನೆಕ್ಸ್ಟ್ ಡೇ ಬಂದ್ರೆ ನಾನು ಮತ್ತೆ 1600 ರೂಪಾಯಿ ಅರ್ನ್ ಮಾಡಿದೆ. 1000 ರೂಪಾಯಿ ನಾನು ಇಲ್ಲಿ ಅರ್ನ್ ಮಾಡಿದೆ, ಒಂದು ರಿಟರ್ನ್ ಬಂದಿತ್ತು, ಅದು 600 ರೂಪಾಯಿ, 1600 ರೂಪಾಯಿ ನಾನು ಅರ್ನ್ ಮಾಡಿದೆ. ಓಕೆ, ಪರವಾಗಿಲ್ಲ. ಇವಾಗ ಅನಿಸ್ತು ನನಗೆ, ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲಪ್ಪ, 1600 ಅಂದ್ರೆ ಒಂದು 500 ರೂಪಾಯಿ ತೆಗೆದು 1100 ರೂಪಾಯಿ ನನ್ಗೆ ಉಳಿಯಿತು ಅಂತೇಳಿ. ನೆಕ್ಸ್ಟ್ ಡೇ ಬಂದ್ರೆ 1162 ರೂಪಾಯಿ ಮಾಡಿದೆ. ಅಂದ್ರೆ ಅದು ಲೇಟ್ ಆಗಿ ಮಾಡಿದೆ. ಏನು ಅಂದ್ರೆ, ಸೋಮವಾರ ಮಂಗಳವಾರ ಆರ್ಡರ್ಗಳು ಇರ್ತವೆ. ಒಂಥರ ಇದು ಪೋರ್ಟರ್ ಯಾವ ರೀತಿ ಅಂದ್ರೆ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಲಕ್ ಚೆನ್ನಾಗಿತ್ತು ಅಂದ್ರೆ ನಾವು ಚೆನ್ನಾಗಿ ಅರ್ನ್ ಮಾಡ್ತೀವಿ, ಲಕ್ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಅರ್ನಿಂಗ್ಸೇ ಆಗಲ್ಲ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಈ ಪೋರ್ಟರ್ನೇ ನಂಬ್ಕೊಂಡು ಒಂದು ಜೀವನನ ಮಾಡ್ತೀವಿ ಅಂದ್ರೆ, ಇವತ್ತು ಬೆಳಿಗ್ಗೆ ನಾನು ಎದ್ಬಿಟ್ಟು 1500 ರೂಪಾಯಿ ನಾನು ತಗೊಂಡೇ ಬರ್ತೀನಪ್ಪ ಅಂತೇಳಿ ನಂಬ್ಕೊಂಡಿರಕ್ಕೆ ಈ ಪೋರ್ಟ್ರಲ್ಲಿ ಆಗಲ್ಲ. ಓಕೆ, ಇಲ್ಲಪ್ಪ ಇವತ್ತು ಹೋಗ್ಬಿಟ್ಟು ಇಷ್ಟು ಮಾಡ್ಲೇಬೇಕು, ಇಷ್ಟು ತರಬೇಕು, ಇಷ್ಟು ಆರ್ಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಂಬ್ಕೊಂಡು ಹೋದ್ರೆ ಆಗೋದೇ ಇಲ್ಲ. ಒಂದೊಂದ್ ದಿನ ನಮ್ಗೆ 300 ರೂಪಾಯಿನೂ ಅರ್ನಿಂಗ್ ಆಗುತ್ತೆ, ಒಂದೊಂದ್ ದಿನ ಎಕ್ಸೆಪ್ಟೇಷನ್ ಇಟ್ಕೊಂಡಿರಲ್ಲ, 2000 ಅರ್ನ್ ಆಗುತ್ತೆ. ಆ ರೀತಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಫ್ರೈಡೆ ಬಂದ್ಬಿಟ್ಟು ಅವತ್ತು ಏನಂದ್ರೆ ಗೌರ್ಮೆಂಟ್ ಹಾಲಿಡೇ ಇತ್ತು, ಜನವರಿ 26. ಅದಕ್ಕೋಸ್ಕರ ನಾನು ಆರ್ಡರ್ ಬರಲ್ಲ, ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಆರ್ಡ್ರೇ ಸಿಕ್ಕಾಪಟ್ಟೆ ಆರ್ಡರ್ ಕಡಿಮೆ ಇತ್ತು. ತಲೆ ಕೆಟ್ಬಿಟ್ಟು ನಾನು ವೇಟ್ ಮಾಡಿ ನಾನು ಸಿನಿಮಾ ಕೂಡ ಹೋದೆ, ನೀವು ವಿಡಿಯೋದಲ್ಲಿ ನೋಡಿರ್ತೀರಾ. ಇವಾಗ ಫುಲ್ ಎಕ್ಸ್ಪೀರಿಯನ್ಸ್, ನನ್ನ ಪೋರ್ಟರ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಇದನ್ನ ನಂಬ್ಕೊಂಡು ಜೀವನ ಮಾಡಕ್ಕೆ ಆಗಲ್ಲ. ಓಕೆ, ಏನಪ್ಪಾ ಅಂದ್ರೆ, ಒಬ್ಬ ಪೋರ್ಟರ್ ಒಂದು ಐಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಒಂದು ಐಡಿನ ಇಟ್ಕೊಂಡು ಪೋರ್ಟರ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ದಿನ 1500 ಆಗುತ್ತೆ, ಇನ್ನೊಂದ್ ದಿನ 200 ರೂಪಾಯಿ ಆಗುತ್ತೆ, ಒಂದಿನ 300 ರೂಪಾಯಿ ಆಗುತ್ತೆ, ಒಂದಿನ 1000 ರೂಪಾಯಿ ಆಗುತ್ತೆ. ಅಂದ್ರೆ ನಾವು ಯೋಚನೆ ಮಾಡ್ಬೇಕು, ಅಕಸ್ಮಾತ್ ನಮ್ಗೆ ಏನಾದ್ರು ಲಾಂಗ್ ಡಿಸ್ಟೆನ್ಸ್ ಒಂದು ಕೊಟ್ಟ ಅಂದ್ರೆ, ಎಲ್ಲಾರು ದೂರ ಹೋದ್ವಿ ಅಂದ್ರೆ, ಆರ್ಡರ್ ಬರ್ಲಿಲ್ಲ ಅಂದ್ರೆ 30 ಕಿಲೋಮೀಟರ್ ನಾವು ವಾಪಸ್ ಬರ್ಬೇಕಾಗತ್ತೆ. ಬಂದ್ರೆ ಏನಾಗುತ್ತೆ, ಅಷ್ಟರಲ್ಲಿ ಟೈಮ್ ಹೋಯ್ತು. ಓಕೆ, ಟೈಮ್ ಹೋಯ್ತು. ಅದೇ ರೀತಿ ಆರ್ಡರ್ಗೆ ದುಡ್ಡು ಬರ್ಲಿಲ್ಲ, ಈ ಕಡೆ ಪೆಟ್ರೋಲ್ ಖರ್ಚಾಗೋಯ್ತು. ಓಕೆ, ಈ ಸಂಬಂಧಿ ಯಾಕೆ ಮಾಡ್ಬೇಕು ಇದನ್ನ ಅಂತ ಕೇಳೋರು ತುಂಬಾ ಜನ ಇದ್ರ, ತುಂಬಾ ಜನ ಇದನ್ನ ಮಾಡಿ ಬಿಟ್ಟವರು ಕೂಡ ಇದ್ರ. ಇದ್ರಲ್ಲಿ ಏನು ಅಂದ್ರೆ, ತುಂಬಾ ಪೇಷನ್ಸ್, ತಾಳ್ಮೆ ಸಿಕ್ಕಾಪಟ್ಟೆ ಮುಖ್ಯ ಆಗುತ್ತೆ. ತಾಳ್ಮೆ ಬೇಕು. ಒಂದ್ ಆರ್ಡರ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡಲ್ಲ. ಸ್ವಿಗ್ಗಿ ಝೊಮ್ಯಾಟೊ ತರ ಈಗ ಆರ್ಡರ್ ಕಂಪ್ಲೀಟ್ ಆಯ್ತು ಅಂದ್ರೆ ಮತ್ತೊಂದು ಆರ್ಡರ್ ಕೊಡಲ್ಲ. ಅರ್ಧ ಗಂಟೆ ವೇಟ್ ಮಾಡ್ಬೇಕು, 1 hour ವೇಟ್ ಮಾಡ್ಬೇಕು, 2 hour ವೇಟ್ ಮಾಡ್ಬೇಕು. ಒಂದೊಂದ್ಸತಿ ಆರ್ಡರ್ ಬಂದಿರುತ್ತೆ, ಕ್ಲಿಕ್ ಮಾಡೋ ಅಷ್ಟರಲ್ಲಿ ಇನ್ನೊಬ್ಬ ತಗೊಂಡ್ಬಿಡ್ತಾನೆ. ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ, ತಾಳ್ಮೆ ಮೀರೋಗೋ ಸಿಚುವೇಶನ್ ಬಂದ್ಬಿಡುತ್ತೆ. ಅಯ್ಯೋ, ಇಷ್ಟೊತ್ತವರೆಗೂ ಕಾದೆ, ಇದು ನೋಡಿಬೇಕು ಅನ್ನೋಷ್ಟರಲ್ಲಿ ಯಾವನ ತಗೊಂಡ್ಬಿಟ್ನಲ್ಲಪ್ಪ ಅಂತ ಹೇಳ್ಬಿಟ್ಟು ಆ ರೀತಿನೂ ಆಗುತ್ತೆ. ಇನ್ನೊಂದಂದ್ರೆ, ಇದ್ರ ಜೊತೆ 2 ಐಡಿನ ಇಟ್ಕೊಂಡ್ ಮಾಡ್ತಾರೆ ಕೆಲವೊಬ್ರು. ಅದೇ ರೀತಿ ಪೋರ್ಟರ್ ಜೊತೆಗೆ ರ್ಯಾಪಿಡೋ, ಊಬರ್ ಏನೇನೋ ಮಾಡ್ತಾರೆ. ಅವರ
ಅಂದ್ರೆ ಇದರಲ್ಲಿ ಏನು ಗಳಿಸಕ್ ಆಗ್ತಾ ಇಲ್ಲ, ಪೋರ್ಟ್ರಲ್ಲಿ ಒಂದ್ರಲ್ಲೇ ಮಾಡಿದ್ರೆ ಏನು ದುಡಿಯಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದು ಇದ್ರ ಜೊತೆಗೆ ಅವನು ಕೂಡ ಮಾಡ್ತಾರೆ. ಓಕೆ, ಅಂದ್ರೆ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ ಅರ್ಥ. ಅಂದ್ರೆ ಇದು ಒಂದೇ ಮಾಡಿದ್ರೆ ಆಗಲ್ಲ, ಇದ್ರ ಜೊತೆಗೆ ಅವನ್ನೆಲ್ಲಾ ಮಾಡಿದ್ರು ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಗೊತ್ತು. ಅದಕ್ಕೆ ಇದ್ರ ಜೊತೆಗೆ ಇಲ್ಲಿ ಆರ್ಡರ್ ಬರಲಿಲ್ಲ ಅಂದ್ರು ಅವನ್ನೆಲ್ಲ ಮಾಡ್ಬಿಟ್ಟು ಮ್ಯಾನೇಜ್ ಮಾಡ್ಕೋತಾರೆ ಒಂದು ದಿನದ ಸಂಪಾದನೆನ. ನಾನು ಹೇಳೋದೇನು ಅಂದ್ರೆ ಪೇಷನ್ಸ್ ಮುಖ್ಯ. ಪೇಷನ್ಸ್ ಪೋರ್ಟರ್ಗೆ ಬಂದ್ರೆ ಪೇಷನ್ಸ್ ಮುಖ್ಯ. ಅದೇ ರೀತಿ ನಾವು ಇಷ್ಟೇ ಅವರ್ ಲಾಗಿನ್ ಇರ್ತೀವಿ ಅನ್ನಕ್ಕಾಗಲ್ಲ, ಯಾಕಂದ್ರೆ ಒಂದ್ಸತಿ ಲಾಂಗ್ ಹೊಡೆದ್ರೆ ವಾಪಸ್ ಬರ್ಬೇಕಾಗತ್ತೆ. ಇನ್ನೊಂದಂದ್ರೆ ನಾವು ಇಷ್ಟೇ ಅರ್ನ್ ಮಾಡ್ತೀನಿ ಇವತ್ತು ಅಂತ ಹೇಳಕ್ಕೂ ಆಗಲ್ಲ. ಓಕೆ, ಎಲ್ಲಾ ನೀವು ಪೋರ್ಟರ್ ಇಟ್ಕೊಂಡು ಊಬರ್ ಇಟ್ಕೊಂಡು ರ್ಯಾಪಿಡೋ ಇಟ್ಕೊಂಡು ಮಾಡಿದ್ರೆ ಏನೋ 1,000-1,200 ಅರ್ನ್ ಮಾಡ್ಬೋದು ದಿನಕ್ಕೆ. ಅಂದ್ರೆ ಎವರೇಜ್ ಆಗಿ ತಗೊಂಡೆ ನಾನು. ಒಂದೊಂದ್ ದಿವಸ ಅದು ಆಗ್ದೇನೆ ಇರ್ಬೋದು. ನನಗೆ ಏನ್ ಅನಿಸ್ತು ಅಂದ್ರೆ ಸ್ಟಾರ್ಟಿಂಗ್ 1-2 ದಿನ ಓಕೆ ಓಕೆ ಅನಿಸ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಯಪ್ಪ ಬೇಕಾ ಇದು ಪೋರ್ಟರ್ ಮಾಡ್ಬೇಕಾ ಅಂತ ಅನಿಸ್ತು. 1 ದಿನ 2 ದಿನ ಮಾಡಿದ್ರೆ ನಮ್ಗೆ ಚೆನ್ನಾಗಿರುತ್ತೆ. ಬಟ್ 1 ವೀಕು 2 ವೀಕ್ಸ್ ಮಾಡಿದ್ರೆ ನಮ್ಗೆ ಒಂದ್ ಸ್ವಲ್ಪ ಏರುಪೇರು ಆಗೇ ಆಗತ್ತೆ. ನೋಡ್ಕೊಳ್ಳಿ, ನನ್ನ ಹಳೆ ವಿಡಿಯೋ ಇದೆ, ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಅದ್ರಲ್ಲಿ ಇದಾವೆ. ಯಾವ ರೀತಿ ಜಾಯಿನ್ ಆಗೋದು ಅಂತ ಹೇಳ್ಬೋದು, ಯಾವ ರೀತಿ ಪಿಕಪ್ ಮಾಡೋದು, ಯಾವ ರೀತಿ ಡ್ರಾಪ್ ಮಾಡೋದು, ಏನೇನೆಲ್ಲ ಪ್ರಾಬ್ಲಮ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕು, ಲಗೇಜ್ಗಳನ್ನ ಓವರ್ಲೋಡ್ ಅಂದ್ರೆ 20 ಎಷ್ಟೋ ಕೊಟ್ಟಿರ್ತಾರೆ ನಮ್ಗೆ, 20 ಸೆಂಟಿಮೀಟರ್ ಏನೋ ಇದೆ, 20 ಫೀಟ್ ಏನೋ ಇದೆ, 20 ಇಂಚಸ್ ಅನ್ಸುತ್ತೆ, 20 ಈ ರೇಂಜ್ ಅಲ್ಲಿ ಇರ್ಬೇಕು ಅಂತ. ಅವರು ಎಷ್ಟು ದೊಡ್ಡ ಬಾಕ್ಸ್ಗಳನ್ನೆಲ್ಲ ಕೊಡ್ತಾರೆ ಅಂದ್ರೆ ಬೈಕಲ್ಲಿ ಹಿಡಿಯಕ್ಕಾಗಲ್ಲ ಅಂತವೆಲ್ಲ ಕೊಡ್ತಾರೆ. ಅವನ್ನೆಲ್ಲ ತಗೊಂಡ್ ಹೋಗ್ಬೇಕು. ಇಲ್ಲಪ್ಪ ನಾವು ತಗೊಂಡ್ ಹೋಗಲ್ಲ ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತಾರೆ. ಬರೋದೇ 1-2 ಆರ್ಡರ್ ಬರ್ತಾ ಇರುತ್ತೆ, ಅದ್ರಲ್ಲಿ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂದ್ರೆ ಏನ್ ಮಾಡೋದು ಹೇಳಿ. ಈ ರೀತಿ ಪ್ರಾಬ್ಲಮ್ಗಳಾಗ್ತವೆ. ಪೋರ್ಟರ್ ಒಂದ್ ರೀತಿ ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದ್ದಕ್ಕೆ ಕೆಟ್ಟದು. ಪಾರ್ಟ್ ಟೈಮ್ ಮಾಡೋರ್ಗೆ ಓಕೆ ಪರವಾಗಿಲ್ಲ. ಫುಲ್ ಟೈಮ್ ಏನಾದ್ರು ನೀವು ಪೋರ್ಟರ್ನ ನಂಬ್ಕೊಂಡು ಪೋರ್ಟರ್ ಒಂದನ್ನೇ ನಂಬ್ಕೊಂಡು ಇರ್ತೀನಿ ಅಂದ್ರೆ ದಯವಿಟ್ಟು ಸಾಧ್ಯ ಇಲ್ಲ. ಅದು ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ಪೋರ್ಟರ್ ಜೊತೆಗೆ ರ್ಯಾಪಿಡೋ, ಊಬರ್ ಅಥವಾ ಇನ್ನೊಂದು ಯಾವ್ದಾದ್ರು ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನೀವು ಮಾಡ್ಬೋದು. ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಏನಪ್ಪಾ ಅಂದ್ರೆ ಇದ್ರ ಮೇಲೆ ನೀವು ಯಾರಾದ್ರೂ ಪೋರ್ಟರ್ ಅಷ್ಟೇ ಮಾಡ್ತಿದ್ರೆ, ಇಲ್ಲಾಂದ್ರೆ ಬೇರೆ ಪೋರ್ಟರ್ ಜೊತೆಗೆ ಯಾವೆಲ್ಲ ಅಪ್ಲಿಕೇಶನ್ಗಳನ್ನ ಮಾಡ್ತಾ ಇದ್ದೀರಾ ಅದರಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದರಿಂದ ಕಮೆಂಟ್ ಇಂದ ನನಗೂ ಗೊತ್ತಾಗುತ್ತೆ. ಅದೇ ರೀತಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾರೆ ಅವರು ಕಮೆಂಟ್ ಸೆಕ್ಷನ್ಗೆ ಬಂದು ನೋಡ್ತಾರೆ, ಯಾರೆಲ್ಲ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ನೋಡ್ತಾರೆ. ಅವ್ರಿಗೂ ಗೊತ್ತಾಗುತ್ತೆ, ನಿಮ್ಮಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮ್ಮ ಈ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ತಲುಪಲಿ. ಏನಂದ್ರೆ ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಅನ್ನೋಕ್ಕಿಂತ ಈ ವಿಡಿಯೋದಲ್ಲಿ ಏನಂದ್ರೆ ನಾವು ಯಾವ ರೀತಿ ದುಡ್ಡನ್ನ ಅರ್ನ್ ಮಾಡ್ಬೋದು, ಅದೇ ರೀತಿ ಬೇರೆಯವ್ರಿಗೆ ಹೆಲ್ಪ್ ಆಗೋ. ಅದೇ ರೀತಿ ಈಗ ಬೆಂಗಳೂರಲ್ಲಿ ಏನಪ್ಪಾ ಅಂತಂದ್ರೆ ಯಾರನ್ನು ಕೇಳಕ್ ಆಗಲ್ಲ. ಈಗ ಏನೇ ಬೇಕಾದ್ರೂ ಗೂಗಲ್ ಮಾಡ್ತಾರೆ, ಇಲ್ಲಾಂದ್ರೆ ಯೂಟ್ಯೂಬ್ ಮಾಡ್ತಾರೆ, ಈ ರೀತಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನು ಕೆಲವ್ರು ಹೇಳ್ತಾ ಇದ್ರು, ನೀನು ಯುವಕರನ್ನ ಹಾಳು ಮಾಡ್ತಾ ಇದೀಯಾ ಅಂತ ಹೇಳಿ ಪದೇ ಪದೇ ಅವಾಗ ವಿಡಿಯೋದಲ್ಲಿ ಅಂದ್ರೆ ಕಮೆಂಟ್ಗಳು ಬರ್ತಾನೆ ಇರುತ್ತೆ. ನಾನು ಯಾವುದೇ ರೀತಿಯ ಗ್ಯಾಂಬ್ಲಿಂಗ್ ಗೇಮು, ಇಸ್ಪೇಟ್ ಆಡಿ, ರಮ್ಮಿ ಆಡಿ ಅಂತ ಹೇಳ್ಬಿಟ್ಟು ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ. ದುಡ್ಡನ್ನ ಯಾವ ರೀತಿ ಅರ್ನ್ ಮಾಡ್ಬೋದು, ದುಡ್ಡನ್ನ ಅರ್ನ್ ಮಾಡಕ್ ಹೋದಾಗ ಯಾವ ರೀತಿ ಪ್ರಾಬ್ಲಮ್ಗಳಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುವಂತ ಪ್ರಯತ್ನದಲ್ಲಿ ನಾನಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ನ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಬೇರೆ ಬೇರೆ ಹಿಂದಿ, ತೆಲುಗು, ತಮಿಳಲ್ಲಿ ಯಾವ ರೀತಿ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಬೇರೆ ಬೇರೆ ಭಾಷೆಯಲ್ಲಿ ಅಂದ್ರೆ ನಮ್ಮವರು ಅಂತ ಹೇಳ್ಬಿಟ್ಟು ತುಂಬಾ ಬೆಳೆಸ್ತಾರೆ. ಬಟ್ ನಮ್ಮಲ್ಲಿ ಏನಂದ್ರೆ ನಾವೇನೋ ಮಾಡಕ್ ಹೋದ್ರೆ ಇನ್ನೊಂದೇನೋ ಆಗ್ಬಿಡುತ್ತೆ. ಹೋಗು ಗುರು, ಇದೆಲ್ಲ ಗೊತ್ತು ನಮ್ಗೆ ಅಂತಾರೆ. ಅದೇ ರೀತಿ ನೀ ಯುವಕರನ್ನೆಲ್ಲ ಹಾಳು ಮಾಡ್ತಾ ಇದೀಯಾ, ನಿನ್ನಿಂದಾನೇ ಎಲ್ಲರೂ ಹಾಳಾಗ್ತಾ ಇರೋದು ಅಂತಾರೆ. ಏನು ಮಾಡಕ್ಕಾಗಲ್ಲ. ಮತ್ತೊಂದು ಚಾಲೆಂಜ್ ಜೊತೆಗೆ ಮತ್ತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಇನ್ನೊಂದ್ಸಲ ಹೇಳ್ತಾ ಇದೀನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.